2018ನೇ ಸೀಸನ್ಗೆ ಇನ್ನೊಂದೇ ವಾರ ಬಾಕಿ. ಮಾರ್ಚ್ 22ರಂದು ಉದ್ಘಾಟನಾ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪಡೆ ಅಖಾಡಕ್ಕಿಳಿಯಲಿದೆ. ಹಾಲಿ ಚಾಂಪಿಯನ್ ಆಗಿರುವಂತಹ ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧ ಪೈಪೋಟಿ ನಡೆಸಲಿದೆ. ಗೆಲುವಿನ ಶುಭಾರಂಭಕ್ಕಾಗಿ ಉಭಯ ತಂಡಗಳ ನಡುವೆ ಹೈ ವೋಲ್ಟೇಜ್ ಫೈಟ್ ನಡೆಯೋದಂತೂ ಗ್ಯಾರಂಟಿ. ಇದಕ್ಕಾಗಿ ನಮ್ಮ ಬೆಂಗಳೂರು ತಂಡದ ರಣಕಲಿಗಳೆಲ್ಲ ಸಮರಾಭ್ಯಾಸವನ್ನು ಶುರು ಮಾಡಿದ್ದಾರೆ. RCB ಫ್ರಾಂಚೈಸಿ ರಿಲೀಸ್ ಮಾಡಿರುವಂಥ ಸ್ಪೆಷಲ್ ಪಿಕ್ಚರ್ಸ್ ಹಾಗೆ ಪ್ಲೇಯಿಂಗ್ 11 ಹೇಗಿರಬಹುದು ಅನ್ನೋದನ್ನೇ ಈ ವಿಡಿಯೋದಲ್ಲಿ ಹೇಳ್ತೇನೆ. ಮಿಸ್ ಮಾಡದೆ ವಿಡಿಯೋವನ್ನು ನೋಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಶಾಂತ. IPL ಅಂದರೆ ಫಸ್ಟ್ ಟ್ರೆಂಡಿಂಗ್ಗೆ ಬರೋದೇ ಈ ಸಲ ಕಪ್ ನಮ್ಮದೇ ಅನ್ನೋ ಘೋಷ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮ್ಯಾಚ್ ಇದೆ ಅಂದ್ರಂತೂ ಮುಗ್ದೇ ಹೋಯ್ತು. ಸ್ಟೇಡಿಯಂ ಯಾವುದೇ ಆದರೂ ಕೂಡ ಅಲ್ಲಿ RCB ಅಭಿಮಾನಿಗಳದ್ದೇ ಅಬ್ಬರ. ಟ್ರೋಫಿ ಗೀಫಿ ಎಲ್ಲ ಸೆಕೆಂಡ್ರಿ, ಸಾಯೋ ತನಕ ಜೈ RCB ಅಂತ ಸಪೋರ್ಟ್ ಮಾಡ್ತಾರೆ. ಬಟ್ ಈ ಸೀಸನ್ ಫ್ಯಾನ್ಸ್ ಹಾಗೆ ಫ್ರಾಂಚೈಸಿಗೂ ಕೂಡ ತುಂಬಾ ಸ್ಪೆಷಲ್ ಆಗಿದೆ. 18ನೇ ಆವೃತ್ತಿ, 18ನೇ ನಂಬರ್ ಜೆರ್ಸಿ. ಎಸ್, ನಂಬರ್ 18 ಜೆರ್ಸಿ ಅಂದರೆ ಕಿಂಗ್ ವಿರಾಟ್ ಕೊಹ್ಲಿ ಅಂತ ಇಡೀ ಜಗತ್ತೇ ಹೇಳುತ್ತೆ. ಸೊ ಈ ಸಲ ಕಿಂಗ್ ಕೊಹ್ಲಿಗೋಸ್ಕರನಾದರೂ ಕೂಡ ಕಪ್ ಗೆಲ್ಲೇಬೇಕು ಅನ್ನೋದು ಎಲ್ಲರ ಆಶಯವಾಗಿದೆ. ಹೊಸಬರೇ ತುಂಬಿರುವಂಥ RCB ತಂಡ ಈಗಾಗಲೇ ಮೈದಾನಕ್ಕಿಳಿದು ಪ್ರಾಕ್ಟೀಸ್ ಕೂಡ ಶುರು ಮಾಡಿದ್ದಾರೆ. IPLಗಾಗಿ ಪ್ರಾಕ್ಟೀಸ್ ಶುರು ಮಾಡಿದ RCB ಬಾಯ್ಸ್ 2025ರ IPL ಕೋಲ್ಕತ್ತಾ ನೈಟ್ ರೈಡರ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಡುವಿನ ಪಂದ್ಯದೊಂದಿಗೆ ಪ್ರಾರಂಭ ಆಗಲಿದೆ. ಮೊದಲ ಪಂದ್ಯ ಮಾರ್ಚ್ 22ರಂದು ನಡೆಯಲಿದೆ. ಈ ಪಂದ್ಯಕ್ಕಾಗಿ ಎರಡೂ ತಂಡಗಳು ಈಗಾಗಲೇ ತಯಾರಿಯನ್ನು ಆರಂಭ ಮಾಡಿವೆ. ಇದೀಗ RCB ತನ್ನ ಮೊದಲ ಅಭ್ಯಾಸದ ವಿಡಿಯೋವನ್ನು ತನ್ನ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಹಂಚಿಕೊಂಡಿದೆ. ಈ ವಿಡಿಯೋದಲ್ಲಿ ಕ್ಯಾಪ್ಟನ್ ರಜತ್ ಪಾಟಿದಾರ್ ಜೊತೆಗೆ ತಂಡದ ಬಹುತೇಕ ಆಟಗಾರರೆಲ್ಲ ಮೈದಾನದಲ್ಲಿ ಬೆವರಳಿಸಿದ್ದಾರೆ. ಹಾಗೆ ಒಂದಷ್ಟು ಫನ್ನಿ ಮೂಮೆಂಟ್ಸ್ನ ಕೂಡ ಎಂಜಾಯ್ ಮಾಡಿದ್ದಾರೆ. ಬಟ್ ಇತ್ತೀಚೆಗಷ್ಟೇ ಚಾಂಪಿಯನ್ಸ್ ಟ್ರೋಫಿನ ಮುಗಿಸ್ಕೊಂಡು ಬಂದಿರುವಂಥ ವಿರಾಟ್ ಕೊಹ್ಲಿ ಮಾತ್ರ ಇನ್ನೂ ಕೂಡ ತಂಡಕ್ಕೆ ಜಾಯ್ನ್ ಆಗಿಲ್ಲ. ಮಾರ್ಚ್ 17ರಂದು RCB ಅನ್ಬಾಕ್ಸ್ ಇವೆಂಟ್. IPL ಆರಂಭಕ್ಕೂ ಮುನ್ನ RCB ಅನ್ಬಾಕ್ಸ್ ಇವೆಂಟ್ ಅನ್ನು ನಡೆಸಲಾಗುತ್ತೆ. RCBಯ ಹೋಮ್ ಗ್ರೌಂಡ್ ಆಗಿರುವಂಥ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮಾರ್ಚ್ 17ರಂದು ಕಾರ್ಯಕ್ರಮ ನಡೆಯಲಿದೆ. ಇದಕ್ಕಾಗಿ ಮಾರ್ಚ್ 6ರಂದು ಟಿಕೆಟ್ಗಳನ್ನು ಕೂಡ ಮಾರಾಟ ಮಾಡಲಾಗಿತ್ತು. ಟಿಕೆಟ್ ಮಾರಾಟ ಆರಂಭವಾದ ಒಂದೇ ಗಂಟೆಯೊಳಗೆ ಎಲ್ಲ ಟಿಕೆಟ್ಗಳು ಕೂಡ ಸೋಲ್ಡ್ ಔಟ್ ಆಗಿದ್ವು. ಕಳೆದ ಬಾರಿ ನಡೆದಿದ್ದ ಅನ್ಬಾಕ್ಸ್ ಇವೆಂಟ್ಗೆ ಇಡೀ ಕ್ರೀಡಾಂಗಣವೇ ತುಂಬಿತ್ತು. ಈ ಬಾರಿಯೂ ಕೂಡ ಅಂಥದ್ದೇ ಜೋಶ್ ಇರುವಂಥ ನಿರೀಕ್ಷೆ ಇದೆ. ಹೊಸ ಆಟಗಾರರ ಎಂಟ್ರಿ, ಪ್ಲೇಯಿಂಗ್ 11 ಸೂಪರ್ ಸ್ಟ್ರಾಂಗ್. ಕಳೆದ ನವೆಂಬರ್ನಲ್ಲಿ ನಡೆದಿದ್ದ ಮೆಗಾ ಹರಾಜಿನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿ ಅಚ್ಚರಿಯ ಆಟಗಾರನ ಖರೀದಿ ಮಾಡಿತ್ತು. ಈ ವೇಳೆ ಟೀಮ್ ಬಗ್ಗೆ ಟೀಕೆಗಳು ವ್ಯಕ್ತವಾದರೂ ಕೂಡ ಆನಂತರದಲ್ಲಿ ಬಲಿಷ್ಠ ತಂಡದಂತೆ ಕಂಡಿತ್ತು. ಸೊ ಪ್ಲೇಯಿಂಗ್ 11ನಲ್ಲಿ ಯಾರೆಲ್ಲ ಚಾನ್ಸ್ ಪಡೆಯಬಹುದು ಅನ್ನೋದನ್ನ ನೋಡೋದಾದ್ರೆ, ಕಳೆದ ಬಾರಿ KKR ತಂಡದ ಪರ ಆರಂಭಿಕರಾಗಿ ಕಣಕ್ಕಿಳಿದು ಅಬ್ಬರಿಸಿದಂತ ಇಂಗ್ಲೆಂಡ್ನ ಸ್ಟಾರ್ ವಿಕೆಟ್ ಕೀಪರ್ ಬ್ಯಾಟರ್ ಫಿಲ್ ಸಾಲ್ಟ್ RCB ಪರ ಆರಂಭಿಕರಾಗಿ ಕಣಕ್ಕಿಳಿಯೋದು ಗ್ಯಾರಂಟಿ. ಇದರ ಜೊತೆಗೆ ಸಾಲ್ಟ್ ವಿಕೆಟ್ ಕೀಪರ್ ಆಗಿ ಕೂಡ ಕಾಣಿಸಿಕೊಳ್ಳಲಿದ್ದಾರೆ. ಹಾಗೆ ವಿರಾಟ್ ಕೊಹ್ಲಿ ಕೂಡ ಈ ಬಾರಿಯ ಮತ್ತೊಬ್ಬ ಓಪನರ್ ಆಗಿರ್ತಾರೆ. ಇನ್ನು ಕ್ಯಾಪ್ಟನ್ ರಜತ್ ಪಾಟಿದಾರ್ 3ನೇ ಕ್ರಮಾಂಕದಲ್ಲಿ ಬ್ಯಾಟ್ ಬೀಸ್ತಾರೆ. ಇನ್ನು ಕಳೆದ ಆವೃತ್ತಿಯಲ್ಲಿ ಪಂಜಾಬ್ ಕಿಂಗ್ಸ್ ತಂಡದ ಪರ ಆಡಿದಂತ ಇಂಗ್ಲೆಂಡ್ನ ಸ್ಟಾರ್ ಆಲ್ರೌಂಡರ್ ಲಿಯಾಮ್ ಲಿವಿಂಗ್ಸ್ಟೋನ್ 4ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡ್ತಾರೆ. ಇವರು ಬೌಲಿಂಗ್ನಲ್ಲೂ ಕೂಡ ನೆರವಾಗ್ತಾರೆ. ಇನ್ನು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿರುವಂಥ ಜಿತೇಶ್ ಶರ್ಮಾ 5ನೇ ಕ್ರಮಾಂಕದಲ್ಲಿ ಬ್ಯಾಟ್ ಬೀಸುವಂಥ ಸಾಧ್ಯತೆಗಳಿವೆ. ಇನ್ನು ಆಸ್ಟ್ರೇಲಿಯಾದ ಸ್ಫೋಟಕ ಬ್ಯಾಟ್ಸ್ಮನ್ ಆಗಿರುವಂಥ ಟಿಮ್ ಡೇವಿಡ್ ಮತ್ತೆ RCB ತಂಡವನ್ನು ಸೇರ್ಕೊಂಡಿದ್ದು ಗೇಮ್ ಫಿನಿಷರ್ ಪಾತ್ರದಲ್ಲಿ ಕಾಣಿಸಿಕೊಳ್ತಾರೆ. ಅಂದರೆ 6ನೇ ಕ್ರಮಾಂಕದಲ್ಲಿ ಟಿಮ್ ಡೇವಿಡ್ ಆಡಲಿದ್ದಾರೆ. ಕಳೆದ ಆವೃತ್ತಿಯಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ಪರ ಆಡಿದಂಥ ಸ್ಪಿನ್ ಆಲ್ರೌಂಡರ್ ಕೃಣಾಲ್ ಪಾಂಡ್ಯ ಇದೇ ಮೊದಲ ಬಾರಿಗೆ RCB ಜೆರ್ಸಿಯಲ್ಲಿ ಕಾಣಿಸಿಕೊಳ್ತಿದ್ದಾರೆ. ಅವರು 7ನೇ ಕ್ರಮಾಂಕದಲ್ಲಿ ಕಣಕ್ಕಿಳಿಯಲಿದ್ದಾರೆ. ಇನ್ನು ಭುವನೇಶ್ವರ್ ಕುಮಾರ್ 14 ವರ್ಷಗಳ ನಂತರ ಮತ್ತೆ RCB ತಂಡವನ್ನು ಸೇರ್ಕೊಂಡಿದ್ದಾರೆ. ತಂಡದ ಬೌಲಿಂಗ್ ದಾಳಿಯನ್ನು ಮುನ್ನಡೆಸೋದ್ರ ಜೊತೆಗೆ 8ನೇ ಕ್ರಮಾಂಕದಲ್ಲಿ ಬ್ಯಾಟ್ ಬೀಸಲಿದ್ದಾರೆ. ಇನ್ನು ಆಸ್ಟ್ರೇಲಿಯಾದ ವೇಗದ ಬೌಲರ್ ಜೋಸ್ ಹೇಜಲ್ವುಡ್ ಪ್ಲೇಯಿಂಗ್ 11ನಲ್ಲಿ ಕಾಣಿಸಿಕೊಳ್ಳೋದು ಗ್ಯಾರಂಟಿ ಇದೆ. ಹೀಗಾಗಿ ಅವರು 9ನೇ ಸ್ಲಾಟ್ನಲ್ಲಿ ಆಡಬಹುದು. ಹಾಗೆ ಯಶ್ ದಯಾಳ್ ತಂಡದಲ್ಲಿ ಆಡೋದು ಗ್ಯಾರಂಟಿ ಇದ್ದು ಅವರು 10ನೇ ಕ್ರಮಾಂಕದಲ್ಲಿ ಆಡ್ತಾರೆ. ಇನ್ನು 11ನೇ ಆಟಗಾರನಾಗಿ ಸುಯೇಶ್ ಶರ್ಮಾ ಕಾಣಿಸಿಕೊಳ್ಳೋ ಸಾಧ್ಯತೆ ಜಾಸ್ತಿ ಇದೆ. ಕಳೆದ ಸಲ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದ ಪರ ಆಡಿದಂಥ ಸುಯೇಶ್ ತಮ್ಮ ಗೂಗ್ಲಿ ಸ್ಪಿನ್ ದಾಳಿಯ ಮೂಲಕವೇ ಸದ್ದು ಮಾಡಿದ್ರು. ಹೀಗೆ 2025ರ IPL ಮೆಗಾ ಹರಾಜಿನಲ್ಲಿ ಎಲ್ಲ 10 ಫ್ರಾಂಚೈಸಿಗಳು ಬಲಿಷ್ಠ ತಂಡಗಳನ್ನೇ ಕಟ್ಟಿದ್ವು. ಪ್ರಾಕ್ಟೀಸ್ ಕೂಡ ಶುರು ಮಾಡಿದ್ದು IPL ಹಬ್ಬ ಶುರು ಆಗೋದಷ್ಟೇ ಬಾಕಿ. ನಮಸ್ಕಾರ.